ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ನಾನು ಹೊರಗಡೆ ಇರ್ತೀನಿ, ಧೈರ್ಯವಾಗಿರು. ಅಮ್ಮ 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 ನಿಂತ್ಕೊಳ್ಳಮ್ಮ. ಕಾವೇರಿನ ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದು ಹಾಗೆ ಹೋಗ್ತಿದ್ದಿಲ್ಲ, ಯಾಕೆ? ಅವಳನ್ನ ನೋಡೋಕ್ ಬಂದು ನೋಡ್ಬಾರ್ದು ನೋಡಿದ್ಮೇಲೆ ಯಾಕೆ ಅವಳನ್ನ ಹೋಗಿ ಮಾತಾಡಿಸ್ಬೇಕು? ಅಮ್ಮ, ಆ ರಾಮ್ ಸರ್ ಕಾವೇರಿಗಷ್ಟು ಅನ್ಯೋನ್ಯವಾಗಿ ಸಮಾಧಾನ ಮಾಡಿ ಕಣ್ಣೀರು ಒರೆಸ್ತಿದ್ದದನ್ನ ನೋಡಿ ನನಗೂ ಕೋಪ ಬಂತು. ಆದ್ರೆ ನಾವ್ ಕಾವೇರಿನ್ ತಾನೇ ನೋಡ್ಬೇಕು ಅಂತ ಬಂದಿದ್ದು. ಬಾ ಅಮ್ಮ, ನೋಡ್ಕೊಂಡು ಹೋಗೋಣ ಬಾ. ಪೂರ್ಣಿ, ಆಸ್ಪತ್ರೆಗೆ ಬಂದು ನಿನ್ ತಲೆಗಿಲೆ ಕೆಟ್ಟೋಗಿದ್ಯಾ? ಒಂದ್ಸಲ ಒಬ್ಬ ವ್ಯಕ್ತಿನ ನಂಬಿ ಮೋಸ ಹೋಗೋದು ತಪ್ಪಲ್ಲ, ಜೀವನದಲ್ಲಿ ಅದನ್ನ ಸಹಜ ಅಂತಾರೆ. ಆದ್ರೆ ಮತ್ತೊಂದ್ಸಲ ಅದೇ ವ್ಯಕ್ತಿ ನಂಬಿ ಮೋಸ ಹೋದ್ರೆ ಅದು ನಮ್ ತಪ್ಪಾಗುತ್ತೆ. ಕಾವೇರಿನ ಮನೆ ಮಗಳು ಅಂತ ಕುರುಡಾಗಿ ನಂಬಿದ್ವಿ, ಆದ್ರೆ ಅವಳು ಏನ್ ಮಾಡಿದ್ಲು? ಊರ್ ಜನರ ಮುಂದೆ ತಲೆ ಎತ್ಕೊಂಡು ಓಡಾಡ್ದೇ ಇರೋ ಹಾಗೆ ಮಾಡಿದಾಳೆ. ಆದ್ರೆ ಈಗ ಅವಳು ಹೊಟ್ಟೆಲಿರೋ ಮಗು ಜೀವ ಹೋಯ್ತು ಅಂತ ಮಮಕಾರಕ್ಕೆ ನೋಡಕ್ ಬಂದ್ರೆ ಅವಳು ನಮಗೆ ಮತ್ತೆ ಮೋಸ ಮಾಡ್ತಿದ್ದಾಳೆ. ಈಗ್ಲೂ ಅವಳಿಗೆ ನಾವು ಬೇಕಾಗೂ ಇಲ್ಲ, ನಮ್ಮ ಅವಶ್ಯಕತೆನೂ ಇಲ್ಲ. ಮತ್ತೆ ಹೋಗಿ ಅವಳ ಜೊತೆ ಮಾತಾಡಿ ಮೋಸ ಹೋಗೋದಕ್ಕಿಂತ ನಾವು ವಾಪಸ್ ಹೋಗೋದೇ ಒಳ್ಳೇದು. ಅಮ್ಮ, ಅವಳನ್ನ ನೋಡಿ ಮಾತಾಡಿಸ್ದೆ ಹೋದ್ರೆ ನೀನ್ ಹಾಕಿರೋ ಶಾಪದಿಂದಾನೇ ಅವಳಿಗೆ ಈ ರೀತಿ ಆಗಿದೆ ಅನ್ನೋ ಪಶ್ಚಾತ್ತಾಪದಿಂದ ನಿನಗ್ ಹೊರಗ್ ಬರಕ್ ಸಾಧ್ಯನಮ್ಮ? ಸಾವನ್ ಗೆದ್ದು ಮಗುಗ್ ಜನ್ಮ ಕೊಡೋ ತಾಯಿಗೆ ಸಮಸ್ಯೆ ಗೆಲ್ಲೋದ್ ಕಷ್ಟನಾ? ಇಂಥ ಮಗ್ಳಿಗೆ ಜನ್ಮ ಕೊಟ್ಟು ಪಾಪನ ಕಟ್ಕೊಂಡಿದ್ದೀನಿ. ಅವಳಿಗೆ ಹುಡ್ತಾ ಇರೋ ಮಗು ಸಾವಿ ಕಾರಣ ಆಗಿ ಇನ್ನೊಂದಷ್ಟು ಪಾಪನೂ ಕಟ್ಕೋತೀನಿ, ಅಷ್ಟೇ ತಾನೇ? ಸ್ಮಶಾನಕ್ಕೆ ಹೋದ ದೇಹ ಸುಟ್ಟಾಕಿದ್ರೇನು, ಮಣ್ಣಾಕ್ ಮುಚ್ಚಾಕಿದ್ರೇನು, ಪಾಪ ಪುಣ್ಯದ ಲೆಕ್ಕಾಚಾರನ ಅಳ್ಸೋಕ್ಕಾಗೋದೇ ಇಲ್ಲ. ಪಾಲಿಗೆ ಬಂದ್ ಪಾಪನ ಅನ್ಭವಿಸ್ಲೇಬೇಕು, ಸಾಯ್ಲೇಬೇಕು. ಅನ್ಭವಿಸಿ ಸಾಯೋಣ ಬಾ. ಅಮ್ಮ, ಯಾಕೋ ನನ್ ಮನ್ಸ್ಗೆ ಅವಳು ಏನೇ ಮಾಡಿದ್ರು ಒಂದೇ ಒಂದ್ಸಲ ಅವಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಿದೆ. ಇಲ್ಲಿವರೆಗೂ ಬಂದಿದ್ದೀವಿ, ಒಂದ್ 10 ಹೆಜ್ಜೆ ಹೋದ್ರೆ ಅವಳನ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ಬೋದು. ಪ್ಲೀಸ್ ಅಮ್ಮ, ಬಾ ಅಮ್ಮ. 10 ಹೆಜ್ಜೆ ಇಟ್ರೆ ಕಾವೇರಿ ಸಿಗ್ಬಹುದು, ಆದ್ರೆ ನಿನಗಾಮೇಲೆ ನಾನ್ ಸಿಗಲ್ಲ. ಯಾಕಂದ್ರೆ ಅವಳ ಕಡೆ ಇಡೋ ಪ್ರತಿ ಹೆಜ್ಜೆನೂ ನಾನ್ ನನ್ನ ಸಾವಿನ ಕಡೆ ಹೆಜ್ಜೆ ಇಟ್ಟಂಗಾಗುತ್ತೆ. ಅಮ್ಮ, ಯಾಕೆ ಈ ತರ ಮಾತಾಡ್ತಿದ್ಯಾ? ಆ ರೀತಿ ಮಾತಾಡೋ ಹಾಗೆ ಕಾವೇರಿ ನನ್ನ ಬದಲಾಯಿಸಿದಾಳೆ. ಅವಳನ್ನ ಮಾತಾಡ್ಸ್ಬೇಕು ಅಂತ ಹಠ ಮಾಡಿ ನೀನ್ ನನ್ನನ್ನ ಬದಲಾಯಿಸ್ಬೇಡ. ಅಮ್ಮ, ಇದೊಂದ್ಸಲ ಅವಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋದ್ಮೇಲೆ ಮತ್ತೆ ಅವಳನ್ನ ಈ ಜನ್ಮದಲ್ಲೇ ನೋಡೋದ್ ಬೇಡ, ಸರಿನಾ? ಪೂರ್ಣಿ, ಅವಳು ತಪ್ಪಾಗಿ ಹೆಜ್ಜೆ ಇಟ್ಟು ಮಗುನ ಹೋಟೆಲ್ ಹೊತ್ಕೊಂಡು ನಿಂತಿದ್ದಾಳೆ. ಆ ತಪ್ಪನ್ನ ನಿಂಗೆ ಕ್ಷಮಿಸ್ತೀಯಾ? ಹೇಳು, ಕ್ಷಮಿಸ್ತೀಯಾ? ಇಲ್ಲಮ್ಮ. ಹಸೆ ಮನೆವರೆಗೂ ಹೋಗಿ ಮದ್ವೆ ನಿಲ್ಲೋವರೆಗೂ ಆ ಸತ್ಯನ ಅವಳು ಹೇಳ್ದೇ ಇದ್ಲಲ್ಲ, ಆ ತಪ್ಪನ್ನ ನಿಂಗೆ ಕ್ಷಮಿಸ್ತೀಯಾ? ನಾವು ಬೇಡ ಅಂದ್ರು ರಾಮ್ ಸರ್ನ ಮದ್ವೆ ಆಗಿ ನಮ್ಮ ಮಾತನ್ನ ಧಿಕ್ಕರಿಸಿ ಹೋದ್ಲಲ್ಲ, ಆ ತಪ್ಪನ್ನ ನಿಂಗೆ ಕ್ಷಮಿಸ್ತೀಯಾ? ಇಲ್ಲ. ಅವಳು ತಪ್ಪುಗಳನ್ನ ಯಾವತ್ತೂ ಕ್ಷಮಿಸಕ್ಕಾಗಲ್ಲ ಪೂರ್ಣಿ, ಕ್ಷಮಿಸಕ್ಕಾಗೋದೇ ಇಲ್ಲ. ಅವಳಿಂದ ನಾವು ಪಟ್ಟಿರೋ ದುಃಖ, ನೋವು, ಅವಮಾನನ ಸಾಯೋವರೆಗೂ ಮರೆಯಕ್ಕಾಗೋದೇ ಇಲ್ಲ. ಹಾಗಿದ್ಮೇಲೆ ನಾವು ಅವಳ ಹತ್ರ ಹೋಗಿ ಮಾತಾಡಿ ಏನಾಗ್ಬೇಕಾಗಿದೆ? ನೀನು ದುಃಖಕ್ಕೆ ಕರಗ್ತಾ ಇದ್ಯಾ, ಆದ್ರೆ ಅವಳು ದುಃಖಕ್ಕಿರ್ಲಿ, ನಾವ್ ಸತ್ರ ಕರ್ಗಲ್ಲ. ನಮ್ ಪಾಲಿಗೆ ಅವಳಾಗ್ಲಿ ಸತ್ತಾಗಿದೆ, ಜೀವ ಹೋದ್ಮೇಲೆ ಮತ್ತೆ ಬರೋಕ್ ಸಾಧ್ಯ ಇಲ್ಲ. ಅಮ್ಮ, ಮಾವಂಗೆ ಬರ್ತಾ ಬರ್ತಾ ವಯಸ್ಸು ಕಮ್ಮಿ ಆಗ್ತಿದೆ ಅನ್ಸುತ್ತೆ. ಅದೇನೋ ಇವಾಗ ಮದುವೆ ಆಗಿರೋ ಗಂಟರ ಆಡ್ತಾ ಇದ್ದಾನೆ. ಆ ಕಾವೇರಿನ ಸಮಾಧಾನ ಮಾಡೋದು, ಕಣ್ಣೀರು ಒರೆಸೋದು, ಇದೆಲ್ಲ ಏನು? ಇವರೆಲ್ಲ ನಾನು ಅನ್ಕೊಂಡಂಗೆ ಕೆಲಸ ಮುಗಿಸಿದಿದ್ರೆ ಇವತ್ತು ನಂಗೆ ಈ ಗತಿ ಬರ್ತಿರ್ಲಿಲ್ಲ. ಇಷ್ಟೊತ್ತಿಗೆ ನಮ್ಮ ಮಾವ ಮಣ್ಣಾಗಿದ್ದಿದ್ರೆ ಇನ್ನೊಂದು ಮದುವೆನೂ ಆಗ್ತಾ ಇರಲಿಲ್ಲ. ಆಸ್ತಿನೆಲ್ಲ ಕಾವೇರಿ ಕೈಗೆ ಕೊಡ್ತಾನೂ ಇರಲಿಲ್ಲ. ಈಗ ಅವಳನ್ನ ಮುಗಿಸೋದಕ್ಕೆ ಇಷ್ಟು ಕಷ್ಟಪಡೋ ಥರ ಆಗ್ತಾನೂ ಇರಲಿಲ್ಲ. ಕೊಲೆ ಮಾಡಿ ಶಿಕ್ಷೆ ಆಗಬೇಕಾದ ಕೈದಿನ ನಿರಪರಾಧಿ ಅಂತ ಸುಲಭವಾಗಿ ಈಚೆ ಕರ್ಕೊಂಬರ್ತೀನಿ. ಆದರೆ
ಒಂದು ಕೊಲೆನ ನನ್ನ ಕೈಲಿ ಮಾಡ್ಸೋಕ್ಕಾಗ್ತಿಲ್ವಲ್ಲ. ಫಸ್ಟು ಮಾವನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದೆ, ಅದು ಫೇಲ್ ಆಗೋಯ್ತು. ಸೆಕೆಂಡು ಈ ಕಾವೇರಿನ ಮುಗಿಸ್ಬೇಕು ಅಂತ ಮಾಡಿದ ಅಟೆಂಪ್ಟು ಫೇಲ್ ಆಗೋಯ್ತು. ಈಗೇನು ಮಾಡೋದು? ಹೇಗಾದರೂ ಮಾಡಿ ಒಂದೇ ಕಲ್ಲಲ್ಲಿ ಕಾವೇರಿ ಮಾವನ ವಿಕೆಟ್ ಬೀಳಿಸ್ಬೇಕು. ಆದರೆ ಏನು ಮಾಡಲಿ ಈಗ? ಏನು ಅರ್ಜೆಂಟ್ ಕೆಲಸ ಪ್ರಬಲ? ಎಲ್ಲಿಗೆ ಹೋಗಿದ್ಯಾ ನೀನು? ಬೆಳಿಗ್ಗೆಯಿಂದ ನೀನು ಒಂಥರ ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತಾ ಇದೆಯಾ, ಅದೇನು ಅಂತ ಹೇಳು. ಈ ಕಾತಿ ಬೇರೆ ಇತ್ತೀಚೆಗೆ ನನ್ನ ಮೇಲೆ ತುಂಬ ಅನುಮಾನ ಪಡ್ತಿದ್ದಾಳೆ. ಅವಳು ನನ್ನ ನಂಬೋವರೆಗೂ ನನ್ನ ಆಟ. ಅವಳ ಅನುಮಾನ ಏನಾದರೂ ಗಟ್ಟಿ ಆಗೋದ್ರೆ ಅವಳೇ ನನ್ನ ಕತೆ ಮುಗಿಸ್ಬಿಡ್ತಾಳೆ. ಈ ವಿಷಯ ಎಲ್ಲಿಗೆ ಹೋಗಿ ತಲುಪುತ್ತೋ ಅಂತ ನನಗೆ ಟೆನ್ಷನ್ ಆಗ್ತಿದೆ. ಏನು ಮಾಡಲಿ? ಅಕಸ್ಮಾತ್ ನಾನು ಇಲ್ಲಿರೋದು ಯಾರಾದರೂ ನೋಡಿದ್ರೆ ಕೆಲಸ ಕೆಡುತ್ತೆ. ಹೊರಗಡೆ ಹೋಗಿನೇ ಏನಾದರೂ ಪ್ಲ್ಯಾನ್ ಮಾಡಬೇಕು. ಎಸ್.